ಅಣ್ಣ ತಮ್ಮಂದರೆ, ಶ್ರದ್ಧೆ ತಾಯಂದರೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆಗೊಂಡಂತ ಈ ಜಾತ್ರಾ ಕಮಿಟಿಯ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರೇ ಹಾಗೂ ಹೊಸ ಜೀವನ ಕಾಲಿಡುವಂತ ಎಲ್ಲ ಹೊಸ ದಂಪತಿಗಳಿಗೆ ಶುಭ ಹಾರೈಸುತ್ತಾ ವೇಳೆ ಆಗೋ ಭಾಳ ಆಗ್ಯದ. ಎಲ್ಲ ಪೂಜರಿಗೆ ಆಶೀರ್ವಾದ ಮಾಡಿ ನಿಮಗೆಲ್ಲ ಅಕ್ಕಿ ಕಾಳು ಹಾಕಿ ಆಶೀರ್ವಾದ ಮಾಡ್ಬೇಕಾಗ್ಯದ. ಅದಕ್ಕೆ ನಾ ಭಾಳ ಮಾತಾಡಕ್ಕೆ ಹೋಗುದಿಲ್ಲ. ಇಂಥ ಪೂಜ್ಯರ ನೇತೃತ್ವದಾಗ ನೀವು ಎಲ್ಲರೂ ತಾಳಿ ಕಟ್ಟಿ ನಿಮ್ಮ ಜೀವನಕ್ಕೆ ಕಾಲು ಇಡಾಕತ್ತೀರಂದ್ರೆ ಇದೇ ಒಂದು ಪುಣ್ಯ ಅಂತ ಹೇಳಿ ಬರುವಂಥ ದಿನಮಾನದಾಗ ಆ ಭಗವಂತನ ಕೃಪೆಯಿಂದ, ಸೋಮೇಶ್ವರ ಕೃಪೆಯಿಂದ ನಿಮ್ಮ ಜೀವನ ಸುಖಕರವಾಗಿ ಇರಲಿ ಅನ್ನೋಂಥ ಮಾತನ್ನು ಹೇಳಿ ನಾನು ಇಲ್ಲಿ ನನ್ನ ಎಲ್ಲ ಕಮಿಟಿ ಮಿತ್ರರು ಕರೆಸಿ ನನಗೆ ಸನ್ಮಾನ ಮಾಡಿ ಮಾತನಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ, ಪೂಜ್ಯರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ. ಗ್ರಾಮ ಅಂತಂದ್ರೆ ಬಹಳ ವಿಶೇಷವಾದಂಥದ್ದು. ಇವತ್ತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿ ಒಂದು ಜೀವನವನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮೊನ್ನೆ ದಿನ ರಕ್ತದಾನ ಶಿಬಿರ ಮಾಡಿ ಬಹಳಷ್ಟು ಜನ ಯುವಕರು ಇವತ್ತು ಈ ಊರಿನಲ್ಲಿ ರಕ್ತದಾನ ಮಾಡಿದ್ದಾರೆ. ರೋಗಗ್ರಸ್ತರಿಗೆ ಜೀವವನ್ನು ಕೊಡ್ತಾರೆ ಮತ್ತು ಯುವಕ ಯುವತಿಯರಿಗೆ ಜೀವನವನ್ನು ಕೊಡುವಂಥ ಒಂದು ಗ್ರಾಮ ಯಾವುದು ಅಂತಂದ್ರೆ ಅದು ಪಡಗಾನೂರು ಗ್ರಾಮ. ಬಹಳಷ್ಟು ವಿಶೇಷತೆಯಿಂದ ಕೂಡಿದಂಥ ಈ ಒಂದು ಜಾತ್ರಾ ಮಹೋತ್ಸವ ಬೇರೆಲ್ಲ ಗ್ರಾಮಗಳಿಗೆ ಮಾದರಿಯಾದಂಥ ಒಂದು ಜಾತ್ರೆ ಅಂದರೆ ಅದು ಪಡಗಾನೂರು ಗ್ರಾಮದ ಸೋಮೇಶ್ವರ ಜಾತ್ರೆ ಅಂತ ತಪ್ಪಾಗಲಿಕ್ಕಿಲ್ಲ. ಇಂತಹ ಪವಿತ್ರ ಕೆಲಸದಲ್ಲಿ ನಮ್ಮನ್ನು ಸಹ ಒಳಗೂಡಿಸಿಕೊಂಡು ಒಂದು ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಯಾವತ್ತೂ ಈ ಊರಿನ ಎಲ್ಲ ಗುರಿಯರಿಗೆ ಅನುಗ್ರಹ ಪರಿವಾರದ ವತಿಯಿಂದ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ನಾವೆಂದೂ ಚಿರಋಣಿಯಾಗಿರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ, ಇಲ್ಲಿ ಮದುವೆಯಾಗಿ ನಾಳೆ ಸಂಸಾರವನ್ನು ನಡೆಸ್ತಾ ಇರುವಂಥ ಎಲ್ಲ ನವಜೋಡಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದ್ರೆ, ಪರಮ ಪೂಜ್ಯರ ಸಮ್ಮುಖದಲ್ಲಿ ಇಷ್ಟೊಂದು ಜನ ಪರಮ ಪೂಜ್ಯರ ಸಮ್ಮುಖದಲ್ಲಿ ತಮ್ಮೆಲ್ಲರಿಗೆ ಇವತ್ತು ಅಕ್ಷತೆ ಆಗ್ತದೆ. ಮುಂದೆ ತಾವೆಲ್ಲ ನವದಂಪತಿಗಳಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇಲ್ಲಿ ನಾಳೆ ಮನೆಗೆ ಹೋದ ನಂತರ ಅಲ್ಲಿರುವಂಥ ಅತ್ತೆ ಸೊಸೆಗೆ ತಾಯಿಯಾಗಿರಬೇಕು, ಸೊಸೆ ಅತ್ತೆಗೆ ಮಗಳಾಗಿರಬೇಕು. ಅವಾಗ ಜೀವನ ಸುಂದರವಾಗಿರ್ತದೆ. ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಜೀವನವನ್ನು ಸಾಗಿಸೋಣ ಅನ್ನೋ ಒಂದು ಮಾತನ್ನು ಹೇಳಿ ಇಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಆಶೀರ್ವದಿಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಒಟ್ಟು ಪಡಗಾನೂರು ಗ್ರಾಮದ ಎಲ್ಲ ಗುರುಗಳಿಗೂ ಮತ್ತು ನೆರವೇರುವಂಥ ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಜಯರ ಕರೆದು ಅವ್ರ ಮನೆ ಮುಂದೆ ಮದುವೆ ಆಗಿದ್ರು ಅಂತಂದ್ರೆ ಒಬ್ಬ ಫಾರ್ಮ್ಗಳು ಬರ್ತಿದ್ರು ಇಲ್ಲೋ ಗೊತ್ತಿಲ್ಲ. ಆದ್ರೆ ಇಷ್ಟೆಲ್ಲ ವೇದಿಕೆಯ ಮೇಲೆ ಇರುವಂತ ಹರಗುರು ಚರಮೂರ್ತಿಗಳು, ಶಾಸಕರು, ಗಣ್ಯ ವ್ಯಕ್ತಿಗಳು, ಇಷ್ಟೆಲ್ಲ ಭಕ್ತರು ಕೂಡಿ ನಿಮಗೆ ಆಶೀರ್ವಾದ ಮಾಡಿ ಹಾಕ್ತಾರ ಅಂತಂದ್ರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಇಂತಹ ಮದುವೆಯನ್ನು ನೀವು ಮಾಡ್ಕೋತಾ ಇದ್ದೀರಿ ಅನ್ನೋದನ್ನ ಈ ಸಂದರ್ಭದೊಳಗೆ ನಾವು ಹೇಳಬೇಕಾಗ್ತದೆ. ಮದುವೆ ಹೆಂಗಾಯಿತು ಅನ್ನೋದಕ್ಕಿಂತಲೂ ಮದುವೆ ಆದವರು ಹೆಂಗೆ ಬದುಕಿದ್ರು ಅನ್ನೋದು ಅದು ಬಹಳ ದೊಡ್ಡದು. ಮದುವೆ ಎಲ್ಲಾಯಿತು ಹೆಂಗಾಯ್ತು ಅನ್ನೋಕ್ಕಿಂತಲೂ ಮದುವೆ ಆದವ್ರು ಹೆಂಗೆ ಬದುಕಿದ್ರು ಅನ್ನೋದು ಬಹಳ ದೊಡ್ಡದ. ಯಾಕಂತ ಕೇಳಿದ್ರೆ ನಾವು ಬಹಳ ಕಡೆ ಹೇಳ್ತಿರ್ತೀವಿ, ತಂದು ಬಂದು ಹಾಕಂಗಿದ್ರೆ ಮದುವೆ ಆಗೋದು ಪಾಡ, ಇಲ್ಲ ಅಂದ್ರೆ ಸುಮ್ಮನೆ ನಮ್ಮಂಗೆ ಸ್ವಾಮಿಗಳಾಗಿರೋದು ಪಾಡ. ಮದುವೆ ಅಂತಂದ್ರೆ ತಂದು ಬಂದು ಹಾಕಂಗಿದ್ರೆ ಮದುವೆ ಆಗೋದು ಪಾಡ, ಸುಮ್ಮಿಲ್ಲ ಅಂದ್ರೆ ನಮ್ಮಂಗೆ ಕಾಮಿ ಹಾಕೊಂಡು ಸ್ವಾಮಿಗಳಾಗೋದು ಪಾಡ. ಆದ್ರೆ ಒಂದು ಮಾತನ್ನು ನೀವು ಅರ್ಥ ಮಾಡ್ಕೋಬೇಕು, ಮದುವೆ ಆದವ್ರು ಹೆಂಗೆ ಬದುಕಬೇಕು ಅಂತಂದ್ರೆ ಶರೀರಗಳು ಒಂದಾಗುವುದಕ್ಕಿಂತ ಮೊದಲು ಮನಸ್ಸುಗಳು ಒಂದಾದಾಗ ಮಾತ್ರ ಆ ಮದುವೆಗೆ ಒಂದು ಅರ್ಥ ಬರ್ತದೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಂತಹ ಪಡಗಾನೂರ ಭಕ್ತರು ನಿಜವಾಗ್ಲೂ ಕೂಡ ಬಹಳ ಪುಣ್ಯವಂತ ಭಕ್ತರು. ಸೋಮೇಶ್ವರನ ಆಶೀರ್ವಾದದಿಂದ ಪ್ರತಿ ವರ್ಷವೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ವೇದಿಕೆ ಮೇಲೆ ಆಸೀನರಾದ ಕಡಗಂಚೆ ಪೂಜ್ಯರ ಆದಿಯಾಗಿ ಎಲ್ಲ ಪೂಜ್ಯರಿಗೂ ಅನಂತ ಕೋಟಿ ಶ್ರೀಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ ಎಲ್ಲ ಜನಪ್ರತಿನಿಧಿಗಳಲ್ಲಿ ಇಲ್ಲಿ ಸಮ್ಮಿಲಿತರಾದಂಥ ಯಾವತ್ತು ತಾಯಿಯರಿರಲಿ ಹಿರಿಯರಲ್ಲಿ ಅನಂತ ಪ್ರಣಾಮಗಳು. ಈಗ ನಿಮ್ಮ ಕೈಯಾಗ ಕೀಕಾಳು ಹಿಡ್ಕೊಂಡು ನಿಂತೀರಿ, ನಾವೇನಾರ ಜಯಕಂತ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಪ್ಪ ನಾವು ಅಕ್ಕಿಕಾಳು ಒಳಗೆ ಹೋಗ್ತೇವೆ ಅಂತ ಅನ್ನಂಗೆ ಐದು ಪರಿಸ್ಥಿತಿ. ಅದಕ್ಕೆ ಈ ಜಾತ್ರಾ ಮಹೋತ್ಸವ ಸಂದರ್ಭದೊಳಗೆ ಅನೇಕ ಸಮಾಜೋಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ಸೋಮೇಶ್ವರ ಜಾತ್ರಾ ಕಮಿಟಿಯವರು ಮಾಡ್ತಾ ಇರೋದನ್ನು ಕಂಡು ಭಾಳ ಸಂತೋಷ ಆಗಿದೆ.
ಪ್ರತಿ ವರ್ಷ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮಗಳು ಮಾಡ್ತಾ ಜಗದ್ಗುರುಗಳನ್ನ ಅನೇಕ ಪೂಜ್ಯರನ್ನ ಕರೆಸಿ ಇಂತಹ ಸಾಮೂಹಿಕ ವಿವಾಹವಾಗಲಿ, ರಕ್ತದಾನ ಶಿಬಿರಾಗಲಿ, ಕಣ್ಣಿನ ತಪಾಸಣೆ ಆಗಲಿ ಎಲ್ಲ ಮಾಡ್ತೀವಿ. ಜೊತೆಗೆ ಇವತ್ತು ನನಗೆ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಅಧ್ಯಕ್ಷರಾಗಿರೋದ್ರಿಂದ ನಿಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿ ಇಲ್ಲಿ ನನ್ನನ್ನು ಗೌರವಿಸಿದ್ದಕ್ಕಾಗಿ ಅನಂತ ಅನಂತ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈಗ 2 ಮಾತು ನಾನು ಮುಗಿಸಿ ನಮ್ಮ ಕಡಗಂಚಿ ಅಪ್ಪವ್ರು ಅವ್ರು ಮಾತಾಡಿದ್ರೆ ವೀರಭದ್ರ ಮಾತಾಡ್ದಂಗೆ ಆಗ್ತದೆ. ಅವ್ರು ಮಾತಾಡಿದ್ರೆ ಅಂಥ ಒಂದು ಏನ್ ಪೂಜ್ಯರು ಎಷ್ಟು ಖಡಕ್ ಅದಾರ ಅನ್ನೋದು ಅವ್ರ ಮಾತನಾಗ ಗೊತ್ತಾಗ್ತದೆ. ಕೂಡಲ ಸಂಗಮ ಶರಣರು ಮನದೆಗೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಅನ್ನುವ ಹಾಗೆ ನಮ್ಮ ಕಡಗಂಚಿ ಅಪ್ಪವರು ಆಶೀರ್ವಚನ ಕೇಳಿದ ಕೂಡಲೇ 2 ಮಿನಿಟ್ನಾಗ ನೀವೆಲ್ಲ ಅಕ್ಷತ ಹೋಗೋದು, ಅವರಿಗೆಲ್ಲ ಶುಭ ಹಾರೈಸಿ ಹೋಗ್ಬೇಕಂತ ತಿಳ್ಕೊಂಡು ವಿನಂತಿ ಮಾಡ್ಕೊಡ್ತೀವಿ. ಪೂಜ್ಯ ನಮ್ಮ ಸಾಣಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿಡ್ಕೊಂಡು ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ಇಲ್ಲಿ ಕೂರ್ತಕ್ಕಂಥ ಎಲ್ಲ ಸದ್ಭಕ್ತಾದಿಗಳು ಬಂದ್ರಿ, MLA ಬಂದರು, ನಿಂತವ್ರು ಬಂದ್ರಿ, ಕುಂತವ್ರು ಬಂದ್ರಿ, ಕಮಿಟಿಯವ್ರು ಬಂದ್ರಿ. ನೋಡಿ ಸಂತೋಷ ಆಗೈತೆ ಮಕ್ಕಳೇ. ನಿಮ್ಗೆ ಯಾವ ವರ ಬೇಕು ಆ ವರ ಸೋಮೇಶ್ವರ ಕೊಡ್ತಾನಂತೇಳಿ ಇಂಥ ಮಹತ್ಕಾರ ನಡೆಯುತ್ತೆ ಮಕ್ಕಳ. ಸಂಶಯನ ತಾಳ್ಬೇಡ್ರಿ. ನೀವ್ ಯಾರು ಈ ಕೆಲಸ ಮಾಡ್ತೀರಿ ಸೋಮೇಶ್ವರ ನಿಮ್ಮ ವರ ಕೊಟ್ಟು ಕಳಿಸ್ತಾನ. ಇಂಥ ಮಹತ್ಕಾರ್ಯ ಎಲ್ಲರೂ ಕೂಡಿ ಮಾಡಿ ಭಗವಂತ ಪಂಚಾಚಾರ್ಯರು ಸೋಮೇಶ್ವರನ ವರ ಕೊಟ್ಟು ಕಾಪಾಡಲೆಂದೇ ನಮ್ಮೆಲ್ಲ ಮಾರ್ಗ. ಶಕ್ತಿ ತುಂಬಲಿ, ಇನ್ನೂ ಹೆಚ್ಚೆಚ್ಚಿಗೆ ಜಾತ್ರೆ ಮುಂದುವರಲಿ. ಎಲ್ಲರಿಗೆ ಪತ್ರಕರ್ತ ಅಲ್ಲಿ ಬಂದಂಥ ಅಕ್ಕತಂಗಿಯರಿಗೆ, ಅಣ್ಣ ತಮ್ಮರಿಗೆ ಎಲ್ಲರಿಗೆ ನಮ್ಮ ಊರ ಪರವಾಗಿ, ನನ್ನ ಪರವಾಗಿ, ನಾನು ನಿರ್ದೇಶಕರಾಗಿ ಎಲ್ಲರಿಗೆ ಸ್ವಾಗತವನ್ನು ಕೋರಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಸನ್ನಿಧಿಯೊಳಗೆ ಮುಂದಿನ ಕಾರ್ಯಕ್ರಮದ ಈಗ ಅಗ್ಗಿ ಪ್ರವೇಶ ಮತ್ತು 4 ಗಂಟೆಗೆ 1 ಗಂಟೆಗೆ ಧರ್ಮಸಭಾ ಮತ್ತು 5 ಗಂಟೆಗೆ ತೇರ ಚಾಲನೆ ಕೊಡ್ತಕ್ಕ ನಮ್ಮ ಕಡಗಂಚಿ ಶಿವಾಚಾರ್ಯ ಚಾಲನೆ ಕೊಡ್ತಾರೆ. ಅದಕ್ಕೆಲ್ಲರೂ ಶಾಂತಿ ರೀತಿಯಿಂದ ತೇರು ಎಳೆದು ತಮ್ಮ ಊರಿಗೆ ಹೋಗ್ಬೇಕು. ನಮ್ಮ ಕಮಿಟಿಯವರು ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ, ನಮ್ಮ ಎಲ್ಲ ಕಮಿಟಿಯವರ ಅಧ್ಯಕ್ಷತೆಯಲ್ಲಿ ಜಾತ್ರೆ ನಡೀತದೆ. ಅದಕ್ಕಾಗಿ ತಾವು ಎಲ್ಲ ಊರಿನ ಸಹಕರಿಸ್ಬೇಕಂತೇಳಿ ನಾನು ತಿಳ್ಕೊಳ್ತೀನಿ. 3/2026ರಿಂದ ಪುರಾಣ ಪ್ರವಚನಗಳನ್ನು ಪ್ರಾರಂಭ ಮಾಡಿ ಸುಮಾರು 11 ದಿನಗಳ ಕಾಲ ನಮ್ಮ ಶ್ರೀ ಸೋಮೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಶರಣಬಸವೇಶ್ವರ ಪುರಾಣವನ್ನು ಇವತ್ತಿಗೆ ಮಂಗಳವಾಯಿತು. ಈ ವಿಜೃಂಭಣೆಯಿಂದ ನಡೀತಕ್ಕಂಥ ಜಾತ್ರೆಯನ್ನು ಸುಮಾರು ನಮ್ಮ ಸಾವಿರದ ಮಠ ಸಂಸ್ಥಾನವಾದಂಥ ಕಡಗಂಚಿ ಶ್ರೀಗಳು ಒಂದು ಅಧ್ಯಕ್ಷತೆಯಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬಂದಿದ್ದೇವೆ. ಇಲ್ಲಿವರೆಗೂ ಅತ್ಯಂತವಾಗಿ ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ. ಎಲ್ಲರ ಸಹಕಾರ, ಸಮಭಾವ, ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ. ಅದರ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಅದು ಅಲ್ಲದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಗ್ಗಿ ಪ್ರವೇಶ, ಆನಂತರ ಧರ್ಮಸಭೆ, ಆನಂತರ ಸಾಮೂಹಿಕ ವಿವಾಹ, ಆನಂತರ ಮಹಾಪ್ರಸಾದ, 5 ಗಂಟೆಗೆ ಸರಿಯಾಗಿ ಮಹಾರಥೋತ್ಸವ ಜರುಗುತ್ತದೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸ್ತಾರೆ. ಆನಂತರ ಸುಮಾರು 10 ಗಂಟೆಗೆ ಒಂದು ಸುಂದರ ಸಾಮಾಜಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ. ಹಣೆ ನನ್ನದಾದರೂ ಹಣೆ ಬರ ನನ್ನದು ನನ್ನದಲ್ಲ ಅನ್ನುವಂಥ ಒಂದು ಸುಂದರ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ಭಾಳ ಹೆಮ್ಮೆಯಾಗಿರುತ್ತದೆ. ಅತ್ಯಂತ ವೈಭವದಿಂದ ನಡೀತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಸುಮಾರು 8 ದಿವಸಗಳಿಂದ ಯುಗಾದಿ ಪಾಡ್ಯದಿಂದ ಇಲ್ಲಿವರೆಗೆ ನಿರಂತರವಾಗಿ ಒಂದಿಲ್ಲ ಒಂದು ಕಾರ್ಯಕ್ರಮ ನಡೆಯುತ್ತಾ ಬಂದಿರತಕ್ಕಂಥದ್ದು. ಇವತ್ತಿಂದ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಮಧ್ಯಾಹ್ನ 1 ಗಂಟೆಗೆ ಧರ್ಮಸಭೆ ಹಾಗೂ ಸಾಮೂಹಿಕ ವಿವಾಹ ನಡೀತಾ ಇದೆ. ಈ ಧರ್ಮಸಭೆಯಲ್ಲಿ ಕಡಗಂಚಿ ಸಾನ್ನಿಧ್ಯದಲ್ಲಿ ಗುರುಕುಲ ಭಾಸ್ಕರ ಶಿವಾಚಾರ್ಯ ರತ್ನ ಅಂತಕ್ಕಂಥ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸಿಂದಗಿಯ ಸಾರಂಗ ಮಠದ ಪೂಜ್ಯರಾದ ಶ್ರೀಮದ್ ಘನಚಕ್ರವರ್ತಿ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರಿಗೆ ಒಂದು ಗುರುಕುಲ ಭಾಸ್ಕರ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅವರು ಪ್ರಥಮದಲ್ಲಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಬೆಂಗಳೂರಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮೊದಲ ಬಾರಿಗೆ ಇವತ್ತು ನಮ್ಮ ಜಿಲ್ಲೆಗೆ ಅಂದರೂ ಪಡಗಾನೂರು ಗ್ರಾಮಕ್ಕೆ ಮೊದಲ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಒಂದು ಗುರುವಂದನ ಕಾರ್ಯಕ್ರಮವನ್ನು ನಡೀತಾ ಇರತಕ್ಕಂಥದ್ದು ಇವತ್ತಿನ ಪ್ರಮುಖವಾಗಿರ್ತಕ್ಕಂಥದ್ದು. ಆ ಸಮಾರಂಭದಲ್ಲಿ ಷಟ್ಸ್ಥಲ ಬ್ರಹ್ಮಿ ವೀರಗಂಗಾಧರ ಶಿವಾಚಾರ್ಯ ಸದಾಯನ ಮಠ ದೇವರಿಬ್ಬರಿಗೆ, ಶ್ರೀ ಶಬ್ರ ಅಭಿನವ ರುದ್ರಮುನಿ ಶಿವಾಚಾರ್ಯ ಹಿರೇಮಠ ಎಂಕಂಚಿ, ಶ್ರೀ ಶಬ್ರ ಶಿವಾಚಾರ್ಯ
ಹಿರೇಮಠ ಬಾಗೇವಾಡಿ, ಶ್ರೀ ಶಬ್ರ ವಿಶ್ವಪ್ರಭು ಶಿವಾಚಾರ್ಯರು ಸಾರಂಗಮಠ ಸಿಂದಗಿ, ಪ್ರಭು ಶಿವಕುಮಾರ ಮಹಾಸ್ವಾಮಿಗಳು ಕರ್ಬಂಟ್ನಾಳ್, ವೇದಮೂರ್ತಿ ಅಯ್ಯಪ್ಪ ಸ್ವಾಮಿಗಳು ಹಿರೇಮಠ ಇವರೆಲ್ಲರೂ ಕೂಡ ಈ ನೇತೃತ್ವದಲ್ಲಿ ಸ್ವಾಮಿಗಳ ಒಂದು ಅಭಿನಂದನಾ ಸಮಾರಂಭ ನಡೀತಾ ಇದೆ. ಜೊತೆಗೆ ನಮ್ಮ ಧರ್ಮಸಭೆಯಲ್ಲಿ ದೇವರಿಪುರಿಗೆ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಪಾಟೀಲ್ರು, ಮುಖ್ಯ ಅತಿಥಿಗಳಾಗಿ ಶರಣಪ್ಪ ಸುಣಗಾರ್, ಸೋಮನಗೌಡ ಪಾಟೀಲ್ ಮಾಜಿ ಶಾಸಕರು, ಜೊತೆಗೆ ಪ್ರಭುಗೌಡ ಪಾಟೀಲ್ ಖ್ಯಾತ ನೇತ್ರ ತಜ್ಞರು, ಅದೇ ರೀತಿಯಾಗಿ ಸಂಸ್ಥೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ರು, BDCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಹನುಮಂತರೇಗೌಡ ಬಿರಾದಾರ ಪಾಟೀಲ್ರು ಹಾಗೂ ನಿಂಗಪ್ಪ ಬಿರಾದಾರ್ ತಹಸೀಲ್ದಾರ್ ದೇವರಿಪುರಿಗೆ ಇವರೆಲ್ಲರೂ ಆಗಮಿಸ್ತಾ ಇದ್ದಾರೆ. ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥದ್ದು. ಸಾಯಂಕಾಲ ರಥೋತ್ಸವ ನಡೀತಾ ಇದೆ. ಶ್ರೀ ವೇದಮೂರ್ತಿ ಅಯ್ಯಪ್ಪ ಸ್ವಾಮಿಗಳು ಹಿರೇಮಠರವರಿಗೆ ಮೋದಿ ಸಾಹೇಬರ ಅಂಗಿ ಬಂದು ಒಂದು ಗೌರವಾರ್ಪಣೆ ಸಲ್ಲಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ.